ಈ ಸತಿ ಡೀಟೇಲ್ಸ್ ಆಫ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸು 625 ಇರೋರು ಹೋದ ಸತಿ ಒಬ್ಬರೇ ತೊಗೊಂಡಿದ್ದರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ಬಂದರು, ಆದರೆ ಈ ಸತಿ 22. ಅದೇ ರೀತಿ 620 ತೊಗೊಂಡವರು ಆ ಟೇಬಲಲ್ಲಿ 6ನೇ ಪ್ಲೇಸಲ್ಲಿದೆ ನೋಡಿ. ಲಾಸ್ಟ್ ಟೈಮ್ 64 ಇದ್ದರು, ಈ ಸತಿ 327 ಇದೆ. ಅಂದರೆ ಸ್ಟ್ರಿಕ್ಟ್ ಎಕ್ಸಾಮ್ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಕಲಿಕೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಚೆನ್ನಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಲಾಸ್ಟ್ ಟೇಬಲ್ ನಂಬರ್ 13ನಲ್ಲಿ ಟೋಟಲ್ಲು ಆಲ್ ಲ್ಯಾಂಗ್ವೇಜಸಲ್ಲಿ ಟಾಪಲ್ಲಿ 2024ರಲ್ಲಿ 2000 ಮಕ್ಕಳು ಟಾಪಲ್ಲಿದ್ದರು. ಔಟ್ ಅಂದರೆ 100ಗೆ 100 ತೊಗೊಂಡವರು 2060 ಇದ್ದರು. ಈ ಸತಿ ನಮ್ಮ ರಾಜ್ಯದಲ್ಲಿ 7974, ಅಂದರೆ ಹೆಚ್ಚು ಕಮ್ಮಿ 8000 ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ 100 ಔಟ್ ಆಫ್ 100 ತೊಗೊಂಡಿರೋದು. ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಗಿವಿಂಗ್ ಸೋ ಮಚ್ ಆಫ್ ಫೆಸಿಲಿಟಿ, ಎಲ್ಲ ಫೆಸಿಲಿಟಿ ಕೊಡೋದ್ರ ಜೊತೆ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟಾಗಿ ಸ್ವಲ್ಪ ಕ್ಲಾಸಸ್ ಎಲ್ಲ ತಗೊಳ್ಳಿ ಅಂಥೇಳಿ ಐ ಆಮ್ ಹ್ಯಾಪಿ ದಟ್ ಒಂದು ಕಡೆಗಿದೆ. ಬಟ್ ತುಂಬ ಇದೆ, ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬ ಇದೆ. ಆದರೆ ಈ ಬಜೆಟಲ್ಲಿ ತುಂಬ ವಿಭಿನ್ನವಾಗಿ ಒಳ್ಳೆಯ ಅನುಕೂಲಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಬದಲಾವಣೆಯನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಕೂಡ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಇಟ್ಸ್ ವೆರಿ ಶಾರ್ಟ್ ಪೀರಿಯಡ್, 30 ಡೇಸ್ 40 ಡೇಸ್ನ ನಮ್ಮ ಇಲಾಖೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಒತ್ತನ್ನು ಕೊಟ್ಟರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದೆಮ್ ಎ ಲಾಟ್ ಅಂಥೇಳಿ ಅನಿಸುತ್ತೆ. ನಾನಿವಾಗ ನನ್ನ ಮಾತುಗಳನ್ನು ಮುಗಿಸಿ ಆಮೇಲೆ ಎವ್ರಿ ವೀಕ್ ಹೋದ ಸತಿ ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಕಮಿಷನರ್ ಅವರಿಗೆ ಮತ್ತು ನಮ್ಮ ಇಲಾಖೆಯವರಿಗೆ. ಎವ್ರಿ ವೀಕ್ ರಿವ್ಯೂ ಮಾಡ್ತಾಯಿದ್ರು. ಎವ್ರಿ ವೀಕ್ ರಿವ್ಯೂನ ಇಂಡಿವಿಜುವಲ್ ಸ್ಕೂಲ್ಸ್ನ ತೊಗೊಂಡು ರಿವ್ಯೂ ಮಾಡ್ತಾಯಿದ್ರು. ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಎಂಡಿಂಗ್ ತೊಗೊಬೇಡಿ, ಜಾನ್ವರಿ ಮೇಲಲ್ಲ, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ನೌ. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆವತ್ತಿಂದನೇ. ಆಮೇಲೆ ಈ ಸತಿಗೆ ಅಡ್ಮಿಷನ್ ಡ್ರೈವ್ ಅಂತ ಹೇಳಿ ಒಂದು ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ಪೆಷಲ್ಲಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಅದನ್ನು ಬೇರೆ ಕಾರ್ಯಕ್ರಮ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ನ ಯಾವ ರೀತಿ ನಾವು ಫೋರ್ಸ್ನ ತೊಗೋಬೇಕಂತ ಇದನ್ನು ಚೆನ್ನಾಗಿ ತೊಗೊಂಡು, ಯಾಕೆಂದರೆ ಒಂದು ಕಾನ್ಫಿಡೆನ್ಸು ಬಿಲ್ಡಪ್ ಆಗಬೇಕಲ್ಲ. ಇಲ್ಲಪ್ಪ ಸರ್ಕಾರಿ ಶಾಲೆಯಲ್ಲಿ ಹೋದರೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ಕೂಡ 2 ಪ್ರಾಜೆಕ್ಟ್ನ ಮಾಡಿದ್ದೀವಿ. ಅದು ಮುಂದಿನ ದಿವಸ ನಾನು ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಕಡೆಯಿಂದ. ಏನಾದ್ರು ಪ್ರಶ್ನೆ ಇದ್ದರೆ ನಾನು ಅದನ್ನು ತಗೊಳ್ತಕ್ಕಂಥ. ಹಾಂ 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 ಇಷ್ಟೊಂದು ಇಲ್ಲ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಲ್ಲ ಟೀಕೆಗಳು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಿಸ್ಟೇಕು ಎಲ್ಲ ಹಂತದಲ್ಲೂ ಇದೆ. ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯವರಿಂದ ಹಿಡಿದು ಮೋಸ್ಟ್ಲಿ ಮಿನಿಸ್ಟರ್ ನಂದೂ ಇರ್ಬೋದೇನೋ, ಓಕೆ ಬಿಟ್ಬಿಡೋಣ. ಬಟ್ ನಾವೇನು ಕೆಲಸ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಯಾಕೆಂದರೆ ಇದನ್ನು ಬ್ರೀಫಿಂಗ್ ತೊಗೊಬೇಕಾಗಿತ್ತು. ಒಂದು ಕಡೆಗೆ ಇಲಾಖೆಯಲ್ಲಿ ಹೋದ ಸತಿ ಏನಾದ್ರು ಪರ್ಸೆಂಟೇಜ್ ಥರ ಕೊಡಬೇಕಾ, ಗ್ರೇಸು ಇದೆಲ್ಲ ಮಾತುಗಳು ಬಂದಾಗ ಯಾವುದೂ ಗ್ರೇಸ್ ಇಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆನ್ ದ ಫ್ಲೋರ್ ಆಫ್ ದ ಹೌಸ್ ಲಾಸ್ಟ್ ಡೇ ಅಸೆಂಬ್ಲಿಯಲ್ಲಿ ನಿಮಗೆ ನೆನಪಿದೆ, ಸ್ಪೀಕರ್ ಅವ್ರು ಮೂವ್ ಮಾಡ್ತಾರೆ, ಎಲ್ಲ 10ನೇ ಕ್ಲಾಸ್ ಮಕ್ಕಳಿಗೆ ನಾವು ವಿಶ್ ಮಾಡ್ತೀವಿ ಅಂತ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ವಿಶ್ ಮಾಡ್ತಾರೆ, ಮತ್ತು ವಿರೋಧ ಪಕ್ಷದ ಮೆಂಬರ್ಸು. ಅದಾದಮೇಲೆ ನಾನು ಕೂಡ ವಿಶ್ ಮಾಡ್ತೀನಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಳಗಡೆ ಬಂದಾಗ ನೀವು ವಿಶ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು, ಯಾವುದೇ ಕಾರಣಕ್ಕೂ ಗ್ರೇಸ್ ಇರೋದಿಲ್ಲ, ಎಲ್ಲ ಮಕ್ಕಳು ಕೂಡ ನೀವು ಚೆನ್ನಾಗಿ ಮಾಡಿ, ನಾವು ಫುಲ್ ಸಹಾಯ ಮಾಡ್ತೀವಿ, ನೀವು ಧೈರ್ಯವಾಗಿ ಹೋಗಿ ಎಕ್ಸಾಮ್ ಮಾಡಿ, ಬೇರೆ ಬೇರೆ ಚೆನ್ನಾಗಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಮೊನ್ನೆ ಹೊಸಪೇಟೆಗೆ ನಾನು ಹೋಗಿ, ಶಿವಮೊಗ್ಗದಿಂದ ಹೊಸಪೇಟೆಗೆ ಹೋಗಿ ಫ್ಲೈಟಲ್ಲೇ ಅವ್ರಿಗೆ ಫುಲ್ಲು ಡೇಟಾ ಬೇಸ್ ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ಇಷ್ಟು % ಇಂಪ್ರೂವ್ ಆಗಿದೆ, ಹಿಂಗಾಗಿದೆ. ಹೋದ ಸತಿ ಎಷ್ಟು ಮಕ್ಕಳು 100 ಔಟ್ ಆಫ್ 100 ತೊಗೊಂಡಿದ್ರು, 625ಅಲ್ಲಿ 625 ಹೆಂಗೆ ತೊಗೊಂಡಿದ್ರು, ಟೋಟಲ್ ಹೋದ ಸತಿ ಹೆಂಗೆ ಮಾರ್ಕ್ಸ್ ಕೊಟ್ಟಿದ್ವಿ, ಅದು ಬೈದ ಮೇಲೆ ನೀವು ಹೇಳಿದ್ರಿ. ಹೌದು, ಮಕ್ಕಳಿಗೆ ಯಾವಾಗಲೂ ಈ ಥರ ಮಾಡಬೇಕು. ಈ ಸತಿನೂ ಕೂಡ ಅವರು ಅದೇ ಹೇಳಿದ್ದಾರೆ. ಇನ್ ಕ್ಲಾಸ್ ರೂಮ್ ಕಲಿಕೆ, ಕ್ಲಾಸ್ ರೂಮ್ ಒಳಗೆ ಕಲಿಕೆಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ. ಅದರ್ ಆ್ಯಕ್ಟಿವಿಟೀಸ್ ಇದೆ.